ಮಂಡ್ಯದ ಮದ್ದೂರಿನಲ್ಲಿ ಓರ್ವನಿಗೆ ಕೋವಿಡ್ ಪಾಸಿಟಿವ್ ಆಗಿದೆ. ಟ್ರಾವೆಲ್ ಹಿಸ್ಟ್ರಿ ಇಲ್ಲದೇ ಇದ್ರೂ ಕೂಡ ಕೋವಿಡ್ ಪಾಸಿಟಿವ್ ಆಗಿದೆ. ಸರ್ಜರಿಗಂತ ಆಸ್ಪತ್ರೆಗೆ ತೆರಳಿದಂತಹ ಸಂದರ್ಭದಲ್ಲಿ ಕೋವಿಡ್ ದೃಢಪಟ್ಟಿದೆ. ಸೋಂಕಿತ ವ್ಯಕ್ತಿಯಲ್ಲಿ ಯಾವ ಲಕ್ಷಣಗಳು ಕೂಡ ಇರಲಿಲ್ಲ, ಅಂದ್ರೆ ಎಸಿಂಪ್ಟಮ್ಯಾಟಿಕ್. ಕೋವಿಡ್ ಪತ್ತೆಯಿಂದ ಮಂಡ್ಯದ ಭಾಗದಲ್ಲಿ ಸಹಜವಾಗಿ ಆತಂಕ ಶುರುವಾಗಿದೆ. ಯಾಕಂದ್ರೆ ಹೊಸ ತಳಿ JN.1 ಏನಿದೆ ಅದು ಏನಾದರೂ ಆಗಿದೆಯಾ ಅನ್ನುವಂತಹ ಆತಂಕ ಕೂಡ ಸದ್ಯಕ್ಕೆ ಅಲ್ಲಿ ಕಂಡು ಬರ್ತಾ ಇದೆ. ಸರ್ಜರಿಗೆ ಅಂತ ಹೇಳಿ ಆ ವ್ಯಕ್ತಿ ತಪಾಸಣೆಗಂತ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಕೋವಿಡ್ ಟೆಸ್ಟ್ ಕೂಡ ಮಾಡಲಾಗಿದೆ. ಕೋವಿಡ್ನಲ್ಲಿ ದೃಢಪಟ್ಟಿದೆ, ಪಾಸಿಟಿವ್ ಬಂದಿರುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಇದು ಹಳೆ ತಳಿಯ ಅಥವಾ ಹೊಸ ತಳಿಯ ಕೋವಿಡ್ ಅನ್ನುವಂತಹ ಪ್ರಶ್ನೆ, ಆತಂಕ ಕೂಡ ಸದ್ಯಕ್ಕಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಮಂಡ್ಯದಲ್ಲಿ ಓರ್ವರಿಗೆ ಕೋವಿಡ್ ಪಾಸಿಟಿವ್ ಆಗಿರೋದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಇದು ಯಾವ ತಳಿ ಇರಬಹುದು? ಈ ಬಗ್ಗೆ ಏನು ಹೇಳ್ತಾರೆ ವೈದ್ಯರು? ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಇದೆ? ಖಂಡಿತ ಸಭಾ, ಈಗಾಗಲೇ ಕೇರಳದಲ್ಲಿ ಕೊರೋನಾ ಹೊಸ ರೂಪಾಂತರಿ ತಳಿಯ ಒಂದು ಆತಂಕ ಶುರುವಾಗಿರುವಂಥದ್ದು ಈಗಾಗಲೇ ದೃಢಪಡ್ತಾ ಇದೆ. ಆ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯು ಕೂಡ ಸಂಪೂರ್ಣವಾಗಿ ಅಲರ್ಟ್ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಹಲವಾರು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲು ಇದೀಗ ಆರೋಗ್ಯ ಇಲಾಖೆ ಮುಂದಾಗ್ತಾ ಇದೆ. ಇದೇ ಹೊತ್ತಿನಲ್ಲಿ ಇದೀಗ ಮಂಡ್ಯದ ಓರ್ವ ವ್ಯಕ್ತಿಗೆ, ಮದ್ದೂರು ತಾಲೂಕು ವ್ಯಾಪ್ತಿಯ ಓರ್ವ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಬಂದಿರುವಂಥದ್ದು. ಅಂದ್ರೆ ಆತನ ಎಲ್ಲೂ ಕೂಡ ಟ್ರಾವೆಲ್ ಹಿಸ್ಟ್ರಿ ಇರಲಿಲ್ಲ. ಅಂದ್ರೆ ಆತ ಊರನ್ನ ಬಿಟ್ಟು, ಅಂದ್ರೆ ಗ್ರಾಮವನ್ನು ಬಿಟ್ಟು ಕೂಡ ಎಲ್ಲೂ ಕೂಡ ತೆರಳಿರಲಿಲ್ಲ. ಆದ್ರೆ ಆತ ಸರ್ಜರಿಗಾಗಿ ಏನು ಆಸ್ಪತ್ರೆ ಒಂದಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಕೋವಿಡ್ ಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಇದೀಗ ಕೋವಿಡ್ ಪಾಸಿಟಿವ್ ಅವರಿಗೆ ಬಂದಿರುವಂತದ್ದು. ಆ ನಿಟ್ಟಿನಲ್ಲಿ ಬಹಳಷ್ಟು ಆತಂಕ ಇದೀಗ ಎದುರಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಿರಂತರವಾಗಿ ಇದೀಗ ಕೇರಳದಲ್ಲಿ ಯಾವಾಗ ಕೊರೋನಾ ಏನು ಹೊಸ ರೂಪಾಂತರಿ ತಳಿ ಒಂದು ಆತಂಕ ಶುರು ಮಾಡಿದೆ, ಅದೇ ಆತಂಕವೂ ಕೂಡ ಇಲ್ಲಿ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಇದುವರೆಗೂ ಕೂಡ ಅವರಿಗೆ ಹೊಸ ರೂಪಾಂತರಿನಲ್ಲಿ ಯಾವುದೇ ರೀತಿಯ ಒಂದು ತಪಾಸಣೆಯನ್ನು ಕೂಡ ಮಾಡಲಿಲ್ಲ. ಸದ್ಯ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಇನ್ನು ಅವರ ಸಂಪರ್ಕದಲ್ಲಿದ್ದಂತಹ 4ವರನ್ನು ಕೂಡ ಕೊರೋನಾ ಟೆಸ್ಟ್ಗೆ ಒಳಪಡಿಸಿದ ಸಂದರ್ಭದಲ್ಲಿ ಅವರಿಗೆ ನೆಗೆಟಿವ್ ಬಂದಿರುವಂತದ್ದು. ಸದ್ಯ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದು, ಮುಂದೆ ಏನಾದರೂ ಹೊಸ ರೂಪಾಂತರಿ ತಳಿ ಏನಾದರೂ ಅವರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಎಂಬ ನಿಟ್ಟಿನಲ್ಲಿ ಮತ್ತೊಮ್ಮೆ ಲ್ಯಾಬ್ಗೆ ಒಂದು ಕೊರೋನಾ ಟೆಸ್ಟ್ ಅನ್ನು ಮಾಡುವಂತ ಸಾಧ್ಯತೆಯೂ ಕೂಡ ಇರುವಂತದ್ದು. ಸಭಾ, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.